Hello students, welcome to Trivika Academy. ಹೇಗಿದ್ದೀರಲ್ಲ ಪುನಃ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ PGCET 2026 MBA ಮತ್ತು MCA ಪ್ರಿಪೇರ್ ಮಾಡೋದು ಯಾರ್ಯಾರು ಮಾಡ್ತಾ ಇದ್ದೀರಾ, ಸೊ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಕರೆಂಟ್ ಅಫೇರ್ಸ್, ಜನರಲ್ ಅವೇರ್ನೆಸ್ ಅಲ್ಲಿ ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಇವತ್ತಿನ ಒಂದು ಕ್ಲಾಸ್ ಆಬ್ವಿಯಸ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ನ ಮಾಡ್ತಾ ಇರ್ತೀವಿ. ಅದೇ ರೀತಿ ಇವತ್ತಿನ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು 16th ಡಿಸೆಂಬರ್ 2025 16 ಡಿಸೆಂಬರ್ 2025 ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ವಿಲ್ ಟ್ರೈ ಟು ಡಿಸ್ಕಸ್. ಸೊ ಆಸ್ ನಿಮ್ಗೆಲ್ಲ ಕೂಡ ಗೊತ್ತು, ಧ್ರುವಿಕಾ ಅಕಾಡೆಮಿ ವತಿಯಿಂದ ನಾವು ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಮಾಡ್ತಾ ಇದೀವಿ. ಜೊತೆಗೆ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ MCQs ಕ್ಲಾಸ್ಗಳು ಕೂಡ ಮಾಡ್ತಾ ಇರ್ತೀವಿ. ಜೊತೆಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತು, ನಮ್ಮ ಹತ್ರ ಒಂದು ಬ್ಯಾಚ್ ಕೋರ್ಸ್ ಇದೆ, ದಟ್ ಈಸ್ ದ ಬ್ರಹ್ಮಾಸ್ತ್ರ ಬ್ಯಾಚ್ ಕೋರ್ಸ್. ಸೊ ದ ನೇಮ್ ಇಸ್ ನಾಟ್ ಅ ಬ್ರಹ್ಮಾಸ್ತ್ರ, ಬಟ್ ದ ಬ್ಯಾಚ್ ಕೋರ್ಸ್ ನೇಮ್ ಇಸ್ ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್. ಸೊ ಪರಾಕ್ರಮ್ ಬ್ಯಾಚ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪರಾಕ್ರಮ್ ಬ್ಯಾಚ್ ಕೋರ್ಸ್ ಅಲ್ಲಿ ನಿಮಗೆ ಎವ್ರಿ ಡೇ ಯು ವಿಲ್ ಬಿ ಹ್ಯಾವಿಂಗ್ ದ ಲೈವ್ ಕ್ಲಾಸ್, ಪ್ರತಿದಿನ ಲೈವ್ ಕ್ಲಾಸ್ ಸಿಗುತ್ತೆ. ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ದ ರೆಕಾರ್ಡೆಡ್ ಕ್ಲಾಸ್ ಆಫ್ ದಟ್ ಲೈವ್ ಕ್ಲಾಸ್. ಆ ಲೈವ್ ಕ್ಲಾಸ್ ಮಿಸ್ ಆದ್ರೆ ರೆಕಾರ್ಡೆಡ್ ಕ್ಲಾಸ್ ಕೂಡ ನೋಡ್ತೀರಾ. ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ವಿಲ್ ಬಿ ಗೆಟಿಂಗ್ ಆನ್ ಸಂಡೇಸ್. ಕ್ಯೂರೇಟೆಡ್ ಸ್ಟಡಿ ಮೆಟೀರಿಯಲ್ ಫ್ರಮ್ ದ ಟಾಪ್ ಎಜುಕೇಟರ್ಸ್ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತಾರೆ. ಜೊತೆಗೆ ಆಕ್ಸೆಸ್ ಟು ಎಲ್ಲಾ ಬ್ಯಾಚ್ ಕೂಡ ಕಂಪ್ಲೀಟ್ ಆಕ್ಸೆಸ್ 1.0 2.0 3.0 4.0 5.0 6.0 ಇನ್ಕ್ಲೂಡಿಂಗ್ ಟಾರ್ಗೆಟ್ ಬ್ಯಾಚ್. ಸೊ ಅಂಟಿಲ್ ಎಕ್ಸಾಮ್ಸ್ ವರೆಗೂ ಎಲ್ಲಾ ಬ್ಯಾಚ್ ಕೂಡ ನಿಮಗೆ ಫ್ರೀ ಆಕ್ಸೆಸ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಡೈಲಿ ಬಂದ್ಬಿಟ್ಟು 25 ಮಾರ್ಕ್ಸ್ ಒಂದು ಟೆಸ್ಟ್ ನಡೆಯುತ್ತೆ. ಬೆಳಿಗ್ಗೆ 11 ಗಂಟೆ ಅಪ್ಲೋಡ್ ಆಗುತ್ತೆ. ವೀಕ್ಲಿ ಟೆಸ್ಟ್ ಬಂದ್ಬಿಟ್ಟು 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಬಂದ್ಬಿಟ್ಟು ಸಂಡೇ ಅಪ್ಲೋಡ್ ಆಗುತ್ತೆ. ಅಂಡ್ ಸಬ್ಜೆಕ್ಟ್ ಟು ಟೆಸ್ಟ್ ಬಂದ್ಬಿಟ್ಟು ನಿಮಗೆ ಟಾಪಿಕ್ ಟು ಟಾಪಿಕ್ ಸಬ್ಜೆಕ್ಟ್ ಟು ಟೆಸ್ಟ್ ಇರುತ್ತೆ. ಅದು ಕೂಡ ನಿಮಗೆ ಒಂದು ಟಾಪಿಕ್ ಆದ ತಕ್ಷಣ ಸಬ್ಜೆಕ್ಟ್ ಟು ಟೆಸ್ಟ್ ಇರುತ್ತೆ. ಜೊತೆಗೆ 25 ಟೆಸ್ಟ್. ಸೊ ವೆಲ್ ಬಿಫೋರ್ ಎಕ್ಸಾಮಿನೇಷನ್, ರೈಟ್. ಸೊ ಬಿಫೋರ್ ಎಕ್ಸಾಮಿನೇಷನ್, ಓಕೆ. ಸೊ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ನಿಮಗೆ 25 ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಸೊ ಇದ್ರ ಜೊತೆಗೆ ಅಂಡ್ ವೆರಿ ಇಂಪಾರ್ಟೆಂಟ್ ಒನ್ ಇಂಪಾರ್ಟೆಂಟ್ ಫೀಚರ್, ದಟ್ ಇಸ್ ದ ಜ್ಞಾನ ಭಂಡಾರ್ ಫೀಚರ್, ಜ್ಞಾನದ ಭಂಡಾರ. ಸೊ ಈ ಜ್ಞಾನ ಭಂಡಾರ್ ಫೀಚರ್ ಅಲ್ಲಿ ನಿಮಗೆ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಕ್ಯೂರೇಟೆಡ್ ಕ್ಲಾಸಸ್ ಲಾಸ್ಟ್ ಇಯರ್ ಕ್ಲಾಸಸ್ ಏನಿದೆಯಲ್ಲ ಅವೆಲ್ಲ ಕ್ಲಾಸಸ್ ನಿಮಗೆ ರೆಕಾರ್ಡೆಡ್ ಫಾರ್ಮೆಟ್ ಆಗಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಆಕ್ಸೆಸ್ ಸಿಗ್ತಾ ಇದೆ. ಸೊ ಅಂದ್ರೆ ಲಾಸ್ಟ್ ಇಯರ್ದು ಅಪ್ರಾಕ್ಸಿಮೇಟ್ಲಿ 350 ಸೆಷನ್ಸ್, ಆಫ್ 2 ಟೈಮ್ಸ್ ಕಂಪ್ಲೀಟ್ ಸಿಲೆಬಸ್ ರಿವಿಷನ್ ಆಗಿದೆ. ಟಾಪ್ ಎಜುಕೇಟರ್ಸ್ ಏನ್ ಮಾಡಿರ್ತಾರಲ್ಲ ಆ ಸೆಷನ್ಸ್ ಕೂಡ ನಿಮಗೆ ಲೈವ್ ಕ್ಲಾಸ್ ಜೊತೆಗೆ ಸಿಗ್ತಾ ಇದೆ. ಸೊ ವೈ ಇದನ್ನ ಯಾಕೆ ಕೊಡ್ತಾ ಇದೀವಿ, ಬಿಕಾಸ್ ಟು ಹೆಲ್ಪ್ ಯು ಔಟ್ ಇನ್ ಪ್ರಿಪೇರಿಂಗ್, ರೈಟ್. ಸೊ ಎಲ್ಲಾ ಬ್ಯಾಚ್ ಕೋರ್ಸ್ ಎಲ್ಲಾ ಫೀಚರ್ಗಳು ಬೇಕಂದ್ರೆ ವಾಟ್ ಯು ಹ್ಯಾವ್ ಟು ಡೌನ್ಲೋಡ್ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಡ್ರಿ. ಜೊತೆಗೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತಪ್ಪ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ ದಿಸ್ ನಂಬರ್. ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ದಟ್ ಈಸ್ 6361949484. This is the WhatsApp number. You can contact on this number. ಧ್ರುವಿಕಾ ಅಕಾಡೆಮಿ ಕರ್ನಾಟಕ ಟಾಪ್ PGCET ಇನ್ಸ್ಟಿಟ್ಯೂಟ್. ಸೊ ಹಂಗಾಗಿ ಇಲ್ಲಿ ನಿಮಗೆ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ರ್ಯಾಂಕಿಂಗ್. ಒಳ್ಳೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಜಾಸ್ತಿ ಟೈಮ್ ನ ವೇಸ್ಟ್ ಮಾಡೋದು ಬೇಡ. ಸೊ ಆಲ್ರೆಡಿ ಫೀಸ್ ಸ್ಟ್ರಕ್ಚರ್ ಗೊತ್ತಿದೆ ನಿಮಗೆ. MBA ದಲ್ಲಿ 3029 ಇರುತ್ತೆ, MCA ದಲ್ಲಿ 3529 rupees. ಇಟ್ ಇಸ್ ಫಾರ್ 1 ಇಯರ್, ಒಂದು ವರ್ಷದ ಫೀಸ್ ಇದು, ರೈಟ್. ಸೊ ಲೆಟ್ಸ್ ಡು ನಾಟ್ ವೇಸ್ಟ್ ಮಚ್ ಟೈಮ್. ಸೊ ಇವತ್ತಿನ ಒಂದು ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಕರೆಂಟ್ ಅಫೇರ್ಸ್ ಆಫ್ ದ ಡೇ ಈಸ್ ಇಂಡಿಯಾ ಅಬ್ಸರ್ವ್ಸ್ ವಿಜಯ್ ದಿವಸ್. ಸೊ ನಿಮ್ಗೆಲ್ಲ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇಂಪಾರ್ಟೆಂಟ್ ಡೇಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಸ್ ಬಗ್ಗೆ ನಿಮಗೆ ಕ್ವಶನ್ಸ್ ನ ಕೇಳ್ತಾರೆ. ಹಂಗಾಗಿ ಇಂಡಿಯಾ ಏನ್ ಮಾಡ್ತಾ ಇದೆ, ಅಬ್ಸರ್ವ್ ವಿಜಯ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವಿಜಯ್ ದಿವಸ್ ನ 2 ದಿವಸ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇವತ್ತು ಡಿಸೆಂಬರ್ 16 ಆಗಿರೋದ್ರಿಂದ ಇವತ್ತು ವಿಜಯ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ವಿಜಯ್ ದಿವಸ್ ಇಸ್ ಅಬ್ಸರ್ವ್ಡ್ ಆನ್ 16th ಡಿಸೆಂಬರ್ ಎವ್ರಿ ಇಯರ್ ಟು ಕಮ್ಮೆಮೊರೇಟ್ ಇಂಡಿಯಾಸ್ ಡಿಸೆಸಿವ್ ವಿಕ್ಟರಿ ಇನ್ ದ 1971 ಇಂಡಿಯಾ ಪಾಕಿಸ್ತಾನ್ ವಾರ್ ಲೀಡಿಂಗ್ ಟು ದ ಕ್ರಿಯೇಷನ್ ಆಫ್ ಬಾಂಗ್ಲಾದೇಶ್. ಇವಾಗ ನಮಗೆ ಯಾವಾಗ ಇಂಡಿಪೆಂಡೆನ್ಸ್ ಆಯ್ತಲ್ಲ, ಅವಾಗ ನಮಗೆ ವೆಸ್ಟ್ ಪಾಕಿಸ್ತಾನ್ ಮತ್ತೆ ಈಸ್ಟ್ ಪಾಕಿಸ್ತಾನ್ ಅಂತ 2 ಪಾಕಿಸ್ತಾನಗಳಾದ್ವು. ಇವಾಗಿನ ಬಾಂಗ್ಲಾದೇಶ ಇದೆ, ಅದನ್ನ ನಾವು ಈಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ವಿ. ಇವಾಗಿನ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ವಿ. ಸೊ ಅವಾಗ ಇಲ್ಲಿ ಏನಾಯ್ತು, ಬೆಂಗಾಲಿ ಪೀಪಲ್ ಏನ್ ಜನ ಇದ್ರಲ್ಲ, ಬೆಂಗಾಲಿ ನಮ್ಗೆ ಸಪರೇಟ್ ದೇಶ ಬೇಕು ಅಂತ ಮಾಡ್ತಾ ಇದ್ರು. ಇಲ್ಲಿ ಏನ್ ಮಾಡಿದ್ರು, ಪಾಕಿಸ್ತಾನದವರು ಅಟ್ಯಾಕ್ ಮಾಡಿ ಅವ್ರನ್ನ ಪರ್ಸಿಕ್ಯೂಷನ್ ಮಾಡ್ತಿದ್ರು. ಅವಾಗ ಇಂದಿರಾ ಗಾಂಧಿ, ಅಲ್ಲಿಂದ ಏನಾಗ್ತಿತ್ತು, ಬಾಂಗ್ಲಾದೇಶದ ಇಂಡಿಯಾಗೆ ಜಾಸ್ತಿ ಜನ ಬರಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೋಸ್ಕರ ಮೇಡಮ್ ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶ್ ಲಿಬರೇಟ್ ಮಾಡ್ಬೇಕು ಅಂದ್ರೆ ಬೆಂಗಾಲಿ ಸ್ಪೀಕಿಂಗ್ ಪೀಪಲ್ಗೆ ಸಪರೇಟ್ ದೇಶ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡ್ಬಿಟ್ಟು ಅವಾಗಿರುವಂತ ಈಸ್ಟ್ ಪಾಕಿಸ್ತಾನ ಇವಾಗಿರುವಂತ ಬಾಂಗ್ಲಾದೇಶ ಆಗಿ ದೇ ಹ್ಯಾವ್ ಕ್ರಿಯೇಟೆಡ್ ಇಟ್. ಸೊ ಅದಕ್ಕೋಸ್ಕರ ಅದು ಯಾವಾಗಾಗಿತ್ತು, 16th ಡಿಸೆಂಬರ್ಗೆ ಆ ಒಂದು ವಾರ್ ಎಂಡ್ ಆಯ್ತು. ಇಂಡಿಯಾ ಗಾಟ್ ವಿಕ್ಟ್ರಿ. ಅದಕ್ಕೋಸ್ಕರ ಆ ಒಂದು ವಾರ್ಗೆ ಏನಂತ ಕರಿತಾ ಇದ್ರು ನಾವು, ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ರು. 16th ನವೆಂಬರ್ಗೆ ಅದು ಎಂಡ್ ಆಗಿರೋದ್ರಿಂದ ಆಪರೇಷನ್ ಯಾವಾಗ 1971. ಸೊ ಆ ಒಂದು ದಿನ 16th ಡಿಸೆಂಬರ್ ನಾವು ವಿಜಯ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಇಂಪಾರ್ಟೆಂಟ್ ಡೇಸ್ ಅಲ್ಲಿ ಕ್ವಶನ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಕರೆಂಟ್ ಅಫೇರ್ಸ್, ದಟ್ ಈಸ್ ಇಂಡಿಯಾ ರ್ಯಾಂಕ್ಡ್ ಮೇಜರ್ ಪವರ್ ಇಂಡೆಕ್ಸ್.
ಅಥವಾ ಮೇಜರ್ ಪವರ್ ಇನ್ ಏಷ್ಯಾ ಪವರ್ ಇಂಡೆಕ್ಸ್. ಸೊ ನಿಮ್ಗೆಲ್ಲ ಇಂಡೈಸಸ್ ಬಗ್ಗೆ ಕೇಳ್ತಾರೆ ಅಥವಾ ಇಂಡೆಕ್ಸಸ್ ಬಗ್ಗೆ ಕೇಳ್ತಾರೆ. ಇಂಡೆಕ್ಸ್ ಏನ್ ಸರ್ ಇಂಡೆಕ್ಸ್? ವೆರಿ ಇಂಪಾರ್ಟೆಂಟ್ ಅಪ್ಪಿ ಇಂಡೆಕ್ಸ್ ಬಗ್ಗೆ. ಇವಾಗ ವರ್ಲ್ಡ್ ಹಂಗರ್ ಇಂಡೆಕ್ಸ್, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ ಬರುತ್ತೆ, ಅಥವಾ ವರ್ಲ್ಡ್ ಆಟೋಮೊಬೈಲ್ ಪ್ರೊಡ್ಯೂಸರ್ ಇಂಡೆಕ್ಸ್ ಅಂತ ಬರುತ್ತೆ. ಕೆಲವೊಂದು ಇಂಡೆಕ್ಸ್ ಗಳು ಬರ್ತವೆ. ಸೊ ಹಂಗೆ ಇಂಪಾರ್ಟೆಂಟ್ ಇವೆಲ್ಲ ನಾನು ಏನ್ ಡಿಸ್ಕಸ್ ಮಾಡಿದ್ವಿ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಇಂಡೆಕ್ಸ್ ಗಳು. ಸೊ ಇದರಲ್ಲಿ ಏಷ್ಯಾ ಪವರ್ ಇಂಡೆಕ್ಸ್ ಅಂದ್ರೆ ಏಷ್ಯಾದಲ್ಲಿ ಇಂಡಿಯಾ ಎಷ್ಟನೇ ಪವರ್ ನಲ್ಲಿದೆ, ಅಂದ್ರೆ ಎಷ್ಟು ರ್ಯಾಂಕಿಂಗ್ ಅಲ್ಲಿ ಇದೆ ಅಂತ ಒಂದು ಏಷ್ಯಾ ಪವರ್ ಇಂಡೆಕ್ಸ್ ನ ರಿಲೀಸ್ ಮಾಡಿದರೆ. ಅದರಲ್ಲಿ India has been ranked as the major power in the Asia Power Index 2025, securing the third position. ಮೂರನೇ ಪೊಸಿಷನ್ ಇಂಡಿಯಾ ಆಯ್ತು. ಫಸ್ಟ್ ಬಂದ್ಬಿಟ್ಟು ನಿಮಗೆ ಚೈನಾ ಬರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ, ಥರ್ಡ್ ಬಂದ್ಬಿಟ್ಟು ಇಂಡಿಯಾ ಬಂದಿದೆ. ವೆರಿ ಇಂಪಾರ್ಟೆಂಟ್, ತುಂಬಾ ಇದು ಹೆಮ್ಮೆ ಪಡುವಂತದ್ದು. ನೋಡ್ರಿ, ರಿಫ್ಲೆಕ್ಟಿಂಗ್ ಇಟ್ಸ್ ಗ್ರೋವಿಂಗ್ ಇನ್ಫ್ಲೂಯೆನ್ಸ್ ಇನ್ ದ ಇಂಡೋ ಪೆಸಿಫಿಕ್ ರೀಜನ್, ದ ರ್ಯಾಂಕಿಂಗ್ highlights India's strong performance across the multiple parameters such as economic capabilities, military strength, diplomatic influences, strategic partnership and future resources. ನಿಮಗೆಲ್ಲ ಇದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಏನ್ ಇಂಪಾರ್ಟೆಂಟ್? ಏಷ್ಯಾ ಪವರ್ ಇಂಡೆಕ್ಸ್ ಅಲ್ಲಿ ಇಂಡಿಯಾ ಪೊಸಿಷನ್ ಏನು? ಥರ್ಡ್ ಪೊಸಿಷನ್. ಯಾವುದು ಫಸ್ಟ್ ರ್ಯಾಂಕ್ ಅಲ್ಲಿ ಇದೆ? ಚೈನಾ ಇದೆ. ಸೆಕೆಂಡ್ ರ್ಯಾಂಕ್ ಅಲ್ಲಿ ಯಾವ್ದಿದೆ? ಯುನೈಟೆಡ್ ಸ್ಟೇಟ್ಸ್ ಇದೆ. ಥರ್ಡ್ ಇಂಡಿಯಾ ಬರುತ್ತೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿಲ್ಲ. ದಟ್ ಇಸ್ ಫಾರ್ UPSC ಲೆವೆಲ್ ಹೋಗುತ್ತೆ. ನಮಗೆ ಜಿಕೆ ನಾವು ಕಲಿತಾ ಇರೋದು ಜನರಲ್ ಅವೇರ್ನೆಸ್, ಅದು ಜಿಕೆ ಅಂತ ಕರಿತೀವಿ ನಾವು. ಜಿಕೆನೂ ಅಲ್ಲ, ನಾವು ಕಲಿತಿರೋ ಜನರಲ್ ಅವೇರ್ನೆಸ್. ಜನರಲ್ ಅವೇರ್ನೆಸ್ ಅಲ್ಲಿ MCQ ಕಲಿತಾ ಇದೀವಿ. ಇಟ್ ಮೀನ್ಸ್ ನಮಗೆ ಸ್ಟಾಟಿಕ್ ಪೋರ್ಷನ್ ಗಳು ಗೊತ್ತಿರೋ ಸಾಕು, ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಜರ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಬರುತ್ತೆ, ಮಹಾರಾಷ್ಟ್ರ ಬಿಕಮ್ಸ್ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಪಾರ್ಟ್ನರ್ ವಿತ್ ಎಲಾನ್ ಮಸ್ಕ್ ಸ್ಟಾರ್ಲಿಂಕ್ ಫಾರ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸಸ್. ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ನೋಡ್ರಿ, ಮಹಾರಾಷ್ಟ್ರ ಬಿಕಮ್ ಫಸ್ಟ್ ಇಂಡಿಯನ್ ಸ್ಟೇಟ್ ಅಂತ ಕೊಟ್ಟರು. ಫಸ್ಟ್ ಇಂಡಿಯಾ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಸ್ಟೇಟ್ ಆಯ್ತು ಮಹಾರಾಷ್ಟ್ರ, ಯಾವ್ದ್ರಲ್ಲಿ ಅಂತ ಕೊಡ್ತಾರೆ. ಈ ರೀತಿ ಕ್ವಶನ್ ಕೇಳ್ತಾರೆ ನಿಮಗೆ. ನೋಡ್ರಿ, ದ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ, ಇವ್ರ ಯಾರಪ್ಪಿ? ಮಹಾರಾಷ್ಟ್ರದ ಸಿಎಂ ಯಾರು ಅಂತ ಗೊತ್ತಿರಬೇಕು, ದೇವೇಂದ್ರ ಫಡ್ನವೀಸ್. ತುಂಬಾ ಜನ ಶಿಂದೆ ಅನ್ಕೋತೀರಾ. ಸೊ ಅದು ಶಿವಸೇನೆ ಲಾಸ್ಟ್ ಇಯರ್ ಇತ್ತು. ಇವಾಗ ಮಹಾರಾಷ್ಟ್ರ ಎಲೆಕ್ಷನ್ ಆದ್ಮೇಲೆ ಬಿಜೆಪಿ ಮತ್ತೆ ಶಿವಸೇನೆ ಎರಡು ಕಂಬೈನ್, ಅಂದ್ರೆ ಶಿಂದೆ ಬನ ಮತ್ತು ಬಿಜೆಪಿ ಎರಡು ಕಂಬೈನ್ ಆಗಿ ಎಲೆಕ್ಷನ್ ವಿನ್ ಅದು. ಇವಾಗ ಯಾರಿದಾರ ಚೀಫ್ ಮಿನಿಸ್ಟರ್? ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ, ನೆನ್ಪಿಟ್ಕೊಳ್ರಿ. ರೈಟ್. ಸೊ ದ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಹ್ಯಾಸ್ ಸೈನ್ಡ್ ಅ ಲೆಟರ್ ಆಫ್ ಇಂಟರ್ನೆಟ್ ವಿತ್ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್. ನೋಡ್ರಿ, ಸ್ಟಾರ್ಲಿಂಕ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಇದೊಂದು ಕಂಪನಿ. ಇಟ್ ಇಸ್ US ಬೇಸ್ಡ್ ಕಂಪನಿ. ಇದಕ್ಕೆ ಸಿಇಒ ಯಾರಿದಾರಪ್ಪ ಅಂದ್ರೆ ಎಲಾನ್ ಮಸ್ಕ್ ಅವರಿದ್ದಾರೆ. ಇವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು ಎದಕ್ಕೋಸ್ಕರ? ವೆಂಚರ್ ಅಂಡರ್ ಸ್ಪೇಸ್ ಎಕ್ಸ್ ಟು ಪ್ರೊವೈಡ್ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸ್ ಅಕ್ರಾಸ್ ರಿಮೋಟ್ ಅಂಡ್ ಅಂಡರ್ಸರ್ವ್ಡ್ ರೀಜನ್ಸ್ ಆಫ್ ದ ಸ್ಟೇಟ್. ಅಂದ್ರೆ ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಇಂಟರ್ನೆಟ್ ಪ್ರೊವೈಡ್ ಮಾಡಕ್ ಆಗಲ್ಲ, ತುಂಬಾ ರಿಮೋಟ್ ಪ್ಲೇಸ್ ಇದಾವ, ಅಲ್ಲಿ ಥ್ರೂ ಸ್ಯಾಟಲೈಟ್ಸ್, ಇಷ್ಟು ನಮ್ ಸರ್ವರ್ ಥ್ರೂ ಬರ್ತಾ ಇತ್ತು. ಇವಾಗ ಸ್ಯಾಟಲೈಟ್ ನಾವು ಯಾರು ಈ ಸ್ಟಾರ್ಲಿಂಗ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಗಳನ್ನ ಕೊಡ್ತಾರೆ, ಅದನ್ನ ಉಪಯೋಗ ಮಾಡ್ಕೊಂಡು ಯಾರು ರಿಮೋಟ್ ಪ್ಲೇಸಸ್ ಇರ್ತಾವಲ್ಲ ಅಲ್ಲಿ ಜನಕ್ಕೆ ಇಂಟರ್ನೆಟ್ ನ ಪ್ರೊವೈಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು, ಮಹಾರಾಷ್ಟ್ರ ಗವರ್ಮೆಂಟ್ ಏನ್ ಮಾಡ್ತು, ಕೊಲಾಬರೇಟ್ ಮಾಡ್ಕೊಳ್ತು. ಯಾರ ಜೊತೆಗೆ? ಸ್ಟಾರ್ಲಿಂಗ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಜೊತೆಗೆ. ಅಂಡ್ ವೆಂಚರ್ ಎದ್ರ ಅಂಡರೊಳಗಡೆ? ಸ್ಪೇಸ್ ಎಕ್ಸ್. ಇಟ್ಸ್ ಅ ಮಿಷನ್. ಈ ಮಿಷನ್ ಅಂಡರೊಳಗಡೆ ಇದೇನ್ ಮಾಡ್ತು, ಪಾರ್ಟ್ನರ್ಶಿಪ್ ಮಾಡ್ಕೊಳ್ತು. ಮಹಾರಾಷ್ಟ್ರ ಬೇಕಂದ್ರೆ ಫಸ್ಟ್ ಇಂಡಿಯನ್ ಸ್ಟೇಟ್. ವೆರಿ ಇಂಪಾರ್ಟೆಂಟ್ ಅಪ್ಪಿ, ನೆನ್ಪಿಡ್ಕೊಡ್ರಿ. ನೆಕ್ಸ್ಟ್ ಬರುತ್ತೆ ಫೋರ್ತ್ ಒನ್, ಇಂಡಿಯಾ ಗಿಯರ್ಸ್ ಅಪ್ ಫಾರ್ ದ 2026 ಟೈಗರ್ ಸೆನ್ಸಸ್, ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸರ್ವೆ. ನೋಡ್ರಿ, ಇಂಡಿಯಾ ಇವಾಗ ವರ್ಲ್ಡ್ ಅಲ್ಲಿ ಅತಿ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸರ್ವೆ ಮಾಡಕ್ ಕೊಟ್ಟಿದೆ 2026 ಒಳಗಡೆ. ನೋಡ್ರಿ, ಇಂಡಿಯಾ ಈಸ್ ಪ್ರಿಪೇರಿಂಗ್ ಫಾರ್ ದ 2026 ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್, AIT. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ AIT? ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂದ್ರೆ ನಂಬರ್ ಆಫ್ ಟೈಗರ್ಸ್ ಗಳು ಎಷ್ಟಿದಾವೆ ಇಂಡಿಯಾದಲ್ಲಿ, ನಂಬರ್ ಆಫ್ ಟೈಗರ್ಸ್ ಗಳು ಅಥವಾ ಅಕ್ರಾಸ್ ವರ್ಲ್ಡ್ ಅಂತ ಅನ್ಕೊಡ್ರಿ. ಅದರಲ್ಲಿ ಇಂಡಿಯಾದಲ್ಲಿ ಎಷ್ಟು ಟೈಗರ್ಸ್ ಗಳಿದಾವೆ ಅಂತ ಸೆನ್ಸಸ್ ಮಾಡ್ತಾ ಇದಾರೆ. ಬಿಕಾಸ್ ಟೈಗರ್ ಕೌಂಟ್ ಗಳು ಬೇಕಾಗುತ್ತೆ, ಅದು ಕೂಡ ಇಂಪಾರ್ಟೆಂಟ್. ನೀವೇನ್ ಅನ್ಕೊಂಡ್ಬಿಟ್ರ, ಬರೀ ನಾವು ಜನಗಣತಿ ಮಾಡ್ತೀವಿ, ಅದು ಎಷ್ಟು ಜನಗಣತಿ ಮಾಡ್ತೀವಲ್ವಾ, ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಎಲ್ಲ ವೈಲ್ಡ್ ಲೈಫ್ ಏನು ಅನಿಮಲ್ಸ್ ಇರ್ತಾವಲ್ಲ ಎಲ್ಲಾನು ನಮ್ಮ ಹತ್ರ ಸೆನ್ಸಸ್ ಇರಬೇಕು, ನಂಬರ್ಸ್ ಗಳು ಇರಬೇಕು. ಸೊ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಹ್ಯೂಮನ್. ಹಂಗಾಗಿ ಅದರಲ್ಲಿ ಟೈಗರ್ ತುಂಬಾ ಇಂಪಾರ್ಟೆಂಟ್. ಸೊ AIT, ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್, ಇದನ್ನ ಮಾಡ್ತಾ ಇದಾರೆ. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಅಡ್ವಾನ್ಸ್ಡ್ ವೈಲ್ಡ್ ಲೈಫ್ ಸರ್ವೆ. ಸೊ ಇದು ವರ್ಲ್ಡ್ ಅಲ್ಲಿ ಅತಿ ದೊಡ್ಡ ಸರ್ವೆ ಆಗಿರುತ್ತೆ, ಅಡ್ವಾನ್ಸ್ ಸರ್ವೆ ಆಗಿರುತ್ತೆ. ನೋಡ್ರಿ, ಟೈಟಲ್ ಇದೆ, ಇಂಡಿಯಾ ಗಿಯರ್ಸ್ ಅಪ್ ಫಾರ್ 2026 ಟೈಗರ್ ಸೆನ್ಸಸ್, ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸರ್ವೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ಗೋಯಿಂಗ್ ಟು ಕಂಡಕ್ಟ್ ಆರ್ ಈಸ್ ಪ್ರಿಪೇರಿಂಗ್ ಟು ಕಂಡಕ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸರ್ವೆ? ಯಾವ್ದಪ್ಪ? ಇಂಡಿಯಾ ಬಗ್ಗೆ ಗೊತ್ತಿರಬೇಕು. ರೈಟ್. ಸೊ ನೋಡ್ರಿ ಇಲ್ಲಿ, ಸೊ ಇಂಡಿಯಾ ಹೋಸ್ಟ್ ಓವರ್ 75% ಆಫ್ ದ ಗ್ಲೋಬಲ್ ವರ್ಲ್ಡ್ ಟೈಗರ್ ಪಾಪ್ಯುಲೇಷನ್. ಅಂದ್ರೆ ಇಂಡಿಯಾದಲ್ಲಿ ನೋಡ್ರಿ 100 ಟೈಗರ್ಸ್ ವರ್ಲ್ಡ್ ಅಲ್ಲಿ ಇತ್ತಪ್ಪ ಅಂದ್ರೆ ಅದರಲ್ಲಿ 75 ಟೈಗರ್ಸ್ ಇಂಡಿಯಾದಲ್ಲಿ ಇದೆ, ನೆನ್ಪಿಟ್ಕೊಡ್ರಿ.
ಇಂಡಿಯಾ ಇಸ್ ಅ ಕಂಟ್ರಿ ವಿಚ್ ಇಸ್ ಹ್ಯಾವಿಂಗ್ ಅ ಲಾರ್ಜ್ ನಂಬರ್ ಆಫ್ ಟೈಗರ್ಸ್. ಇಡೀ ಪ್ರಪಂಚದ ಅತಿ ಹೆಚ್ಚಿಗೆ ಟೈಗರ್ಸ್ ಎಲ್ಲಿದಪ್ಪ? ಇಂಡಿಯಾ ಹತ್ರ ಇದೆ. ಅಂಡ್ ಇಂಡಿಯಾ ಇಸ್ ಅ ಸಾರಿ ಟೈಗರ್ ಇಸ್ ಅ ನ್ಯಾಷನಲ್ ಅನಿಮಲ್. ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಇರಲೇಬೇಕು. ಇದು ಪ್ರೈಡ್. ಸೊ ವರ್ಲ್ಡ್ ಅಲ್ಲಿ 100 ಹುಲಿಗಳು ವರ್ಲ್ಡ್ ಅಲ್ಲಿ ಇದ್ರೆ 75 ಹುಲಿಗಳು ಇಂಡಿಯಾದಲ್ಲಿ ಇದೆ. ಸೊ ಇಂಡಿಯಾ ಇಸ್ ಡೂಯಿಂಗ್ ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸರ್ವೆನ ಮಾಡಕ್ ಹೊರಟಿದೆ 2026. ನೆಕ್ಸ್ಟ್, ಇಂಡಿಯಾ ಟು ಲಾಂಚ್ ಇಟ್ಸ್ ಫಸ್ಟ್ ಎವರ್ ಟೆಸ್ಲಾ ಸೆಂಟರ್ ಇನ್ ಗುರುಗ್ರಾಮ್. ನಿಮಗೆಲ್ಲ ಗೊತ್ತು ಟೆಸ್ಲಾ. ಟೆಸ್ಲಾ ಕಾರ್ ಎಷ್ಟು ಜನಕ್ಕೆ ಡ್ರೀಮ್ ಕಾರ್ ಆಗಿರುತ್ತೆ. ಟೆಸ್ಲಾ ಕಾರ್. ಸೊ ಫಾರ್ ದ ಫಸ್ಟ್ ಟೈಮ್ ಟೆಸ್ಲಾ ಇಸ್ ಅಮೆರಿಕನ್ ಕಂಪನಿ. ಟೆಸ್ಲಾ ಇಸ್ ಅಮೆರಿಕನ್ ಕಂಪನಿ ನೆನ್ಪಿಟ್ಕೊಡ್ರಿ. ರೈಟ್. ಸೊ ಅಮೆರಿಕನ್ ಟೆಸ್ಲಾ ಕಂಪನಿ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಗುರುಗ್ರಾಮ್ ಒಳಗಡೆ ಏನ್ ಮಾಡ್ತಾ ಇದೆ? ಅದ್ರದೊಂದು ಸೆಂಟರ್ ನ ಓಪನ್ ಮಾಡ್ತಿದೆ. ಸೊ ಇದು ಕೂಡ ಕೇಳ್ತಾರೆ ನಿಮಗೆ. ನೋಡ್ರಿ, ತುಂಬಾ ಜನಕ್ಕೆ ಸಿಲೆಬಸ್ ಗೊತ್ತಿಲ್ಲ. ನಿಮಗೆ ಸಿಲೆಬಸ್ ಒಳಗಡೆ ಬಿಸಿನೆಸ್ ಎನ್ವಿರಾನ್ಮೆಂಟ್ ಅಂತ ಒಂದು ಟಾಪಿಕ್ ಇದೆ, ಹೌದಾ ಇಲ್ವಾ? ಬಿಸಿನೆಸ್ ಎನ್ವಿರಾನ್ಮೆಂಟ್ ಒಂದು ಟಾಪಿಕ್ ಇದೆ. ಈ ಟಾಪಿಕ್ ಆ ಬಿಸಿನೆಸ್ ಎನ್ವಿರಾನ್ಮೆಂಟ್ ಟಾಪಿಕ್ ಅಂತ ಒಳಗಡೆ ಬರುತ್ತೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಲರ್ನ್ ದ ಜಿಕೆ. ಈ ರೀತಿ ಕಲಿಬೇಕು ನೀವು. ಯಾಕೆ ತುಂಬಾ ಜನ ಜಿಕೆ ದಲ್ಲಿ ಯಾಕೆ ಸ್ಕೋರ್ ಮಾಡಕ್ಕಾಗಲ್ಲ? ಬಿಕಾಸ್ ದೇ ಡೋಂಟ್ ನೋ ದ ಸಿಲೆಬಸ್. ಏನ್ ಸಿಲೆಬಸ್ ಇದೆ ಅಂತ ಗೊತ್ತಿರೋದಿಲ್ಲ. ಓನ್ ಮೈ ಪಾಸ್ಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್. ತುಂಬಾ ನಾನು ಒಂದು ಕಾಲದಲ್ಲಿ ಜಿಕೆ ಟೀಚ್ ಮಾಡ್ತಾ ಇದ್ದೆ. ಕೆಲವೊಂದ್ಸತಿ ನಾನು ಹೇಳಿದ್ ಒಂದು ಕ್ವಶನ್ ಬಂದಿರಲಿಲ್ಲ. ಬಟ್ ಫ್ರಮ್ ಲಾಸ್ಟ್ 2-3 ಇಯರ್ಸ್ ನಾವ್ ಏನೇನ್ ಹೇಳ್ತಾ ಇದೀವಿ ಮೋಸ್ಟ್ ಆಫ್ ಆಲ್ ಬರ್ತಾ ಇದೆ. ವೈ? ಬಿಕಾಸ್ ಓವರ್ ದ ಎಕ್ಸ್ಪೀರಿಯನ್ಸ್ ದಟ್ ವಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ಯಾವ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ PGCET ಅಲ್ಲಿ ಅಂತ. ಬಿಡ್ರಿ, ಕಂಪ್ಯೂಟರ್ ಅವೇರ್ನೆಸ್ ಆಬ್ವಿಯಸ್ಲಿ 20/20 ನಾವು ಹೇಳ್ತೀವಿ ಬರುತ್ತೆ. ಇದು ಅಹಂಕಾರದಿಂದ ಹೇಳ್ತಾ ಇಲ್ಲ, ದಟ್ ಹ್ಯಾಪೆಂಡ್. ಸೊ ಹಂಗಾಗಿ ಹೇಳ್ತಾ ಇದೀವಿ, ವೈ ಯು ಹ್ಯಾವ್ ಟು ಲರ್ನ್ ಅಂಡರ್ ದ ಬೆಸ್ಟ್ ಎಜುಕೇಟರ್. ಮಯಾಂಕ್ ಸರ್, ದಿಲೀಪ್ ಸರ್, ಗಿರಿಧರ್ ಸರ್, ಅಕ್ಷಯ್ ಸರ್, ಪ್ರವೀಣ್ ಸರ್, ಇವಾಗ ನೆಕ್ಸ್ಟ್ ನಿವೇದನ ಮ್ಯಾಮ್ ಬರ್ತಾರೆ. ವೈ? ಬಿಕಾಸ್ ನಿಮಗೆ ಸಿಲೆಬಸ್ ಅಲ್ಲಿ ಹೇಳಿದ್ರೆ ಅದನ್ನ ಟೀಚ್ ಮಾಡಬೇಕಾಗುತ್ತೆ. ಸೊ ಹಂಗಾರೆ ಇದು ನೋಡ್ರಿ, ಟೆಸ್ಲಾ ಸೆಂಟರ್ ಫಸ್ಟ್ ಟೈಮ್ ಗುರುಗ್ರಾಮ್ ಅಲ್ಲಿ ಆಗ್ತಾ ಇದೆ ಇವಾಗ. ಟೆಸ್ಲಾ ಇಸ್ ಅಮೆರಿಕನ್ ಕಂಪನಿ. ಇಟ್ ವಿಲ್ ಕಮ್ ಅಂಡರ್ ಬಿಸಿನೆಸ್ ಎನ್ವಿರಾನ್ಮೆಂಟ್. ಈ ರೀತಿ ಕ್ವಶನ್ಸ್ ಬರ್ತವೆ. ಸೊ ಇಂಡಿಯಾ ವಿಲ್ ಲಾಂಚ್ ಇಟ್ಸ್ ಫಸ್ಟ್ ಎವರ್ ಟೆಸ್ಲಾ ಸೆಂಟರ್ ಅಟ್ ಆರ್ಚಿಡ್ ಬಿಸಿನೆಸ್ ಪಾರ್ಕ್ ಗುರುಗ್ರಾಮ್. ಎಕ್ಸಾಮ್ ಅಲ್ಲಿ ಇದು ಕೇಳ್ತಾರೆ. ಇನ್ ವಿಚ್ ಬಿಸಿನೆಸ್ ಪಾರ್ಕ್ ಇಂಡಿಯಾ ಇಸ್ ಎಸ್ಟಾಬ್ಲಿಷಿಂಗ್ ಟೆಸ್ಲಾ ಸೆಂಟರ್. ಯಾವುದು? ದಟ್ ಇಸ್ ಆರ್ಚಿಡ್ ಬಿಸಿನೆಸ್ ಪಾರ್ಕ್. ಎಲ್ಲಿ? ಯಾವ ಪ್ಲೇಸ್ ಅಲ್ಲಿ? ಗುರುಗ್ರಾಮ್ ಒಳಗಡೆ. Marking a major milestone in the country's electronic mobility growth. Can you see here? It is a Tesla car. With this launch, India becomes Tesla's 50th global market, following the company's mid-2025 entry with the Model Y variant. ಅಂದ್ರೆ ಟೆಸ್ಲಾ ಇವಾಗ 50 ಕಂಟ್ರಿ ಒಳಗಡೆ ಇಂಡಿಯಾ ಬಿಕಮ್ ದ 50th ಕಂಟ್ರಿ. 50 ಕಂಟ್ರಿ ಇದೆ ಅಂದ್ರೆ 49 ಕಂಟ್ರಿ ಇತ್ತು. ಇಂಡಿಯಾ ಬಿಕಮ್ ದ 50th ಕಂಟ್ರಿ ವೇರ್ ದ ಟೆಸ್ಲಾ ಇಸ್ ಇಂಟ್ರೊಡ್ಯೂಸ್. ಅಮೆರಿಕನ್ ಕಂಪನಿ ಟೆಸ್ಲಾ 50ನೇ ಕಂಟ್ರಿಲಿ ಇಂಡಿಯಾಗೆ ಬಂತು ಇವಾಗ. ಎಲ್ಲಿ? ಗುರುಗ್ರಾಮ್ ಒಳಗಡೆ. ನೆಕ್ಸ್ಟ್, ಟೆಸ್ಲಾ ಇಂಟ್ರೊಡ್ಯೂಸ್ 2 ಫುಲ್ಲಿ ಇಂಪೋರ್ಟೆಡ್, ಅಂದ್ರೆ 2 ಫುಲ್ಲಿ ಇಂಪೋರ್ಟೆಡ್ ಗಾಡಿಗಳನ್ನ ರಿಲೀಸ್ ಮಾಡ್ತು. ಸೊ ಒಂದ್ ನೋಡ್ರಿ, ಫಸ್ಟ್ ಗಾಡಿ ಅಪ್ರಾಕ್ಸಿಮೇಟ್ಲಿ ರೇಟ್ ಬಂದ್ಬಿಟ್ಟು 59 ಲಕ್ಷ. ಲೆಕ್ಕ ಹಾಕ್ರಿ, 59 ಲಕ್ಷ. ಕ್ಯಾನ್ ಬಿ ಆಫರ್ಡ್? ಕ್ವೈಟ್ ಡಿಫಿಕಲ್ಟ್, ರೈಟ್? ಸೊ ಲಾಂಗ್ ರೇಂಜ್ ಬಂದ್ಬಿಟ್ಟು 67 ಲಕ್ಷ. ವೈ ಡಿಫಿಕಲ್ಟ್? ಇಟ್ ಇಸ್ ನಾಟ್ ದಟ್ ಇಂಪಾಸಿಬಲ್ ಅಂತಲ್ಲ, ಸ್ವಲ್ಪ ಕಷ್ಟಪಟ್ಟರೆ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ಬಿಗ್ ಅಮೌಂಟ್, ಆಗಲ್ಲ. ಬಟ್ ನೀವು ಇಷ್ಟು ಇಂಥ ಕಾರ್ಗಳನ್ನ ಅಫೋರ್ಡ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ನೀವೇನ್ ಮಾಡ್ಬೇಕು? ಸೊ PGCET ಎಕ್ಸಾಮ್ ಇದೆಯಲ್ಲ, ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಕ್ರಾಕ್ ಮಾಡಬೇಕು. ಇಫ್ ಯು ಗೋಯಿಂಗ್ ಟು ಕ್ರಾಕ್ PGCET ಎಕ್ಸಾಮ್ ಇನ್ ಗುಡ್ ರ್ಯಾಂಕಿಂಗ್, ಐಲ್ ಬೆಟ್ 59 ಲಕ್ಷ 67 ಲಕ್ಷ. ಇಟ್ ಇಸ್ ನಾಟ್ ಅ ಬಿಗ್ ಅಮೌಂಟ್. ವೈ? ಬಿಕಾಸ್ ಇಫ್ ಯು ಗೋ ಫಾರ್ RV ಕಾಲೇಜ್ ಅಲ್ಲಿ, ಇಫ್ ಯು ಗೋ ಫಾರ್ PS ಕಾಲೇಜ್, ಇಫ್ ಯು ಗೋ ಫಾರ್ ರಾಮಯ್ಯ ಕಾಲೇಜ್, ಇಫ್ ಯು ಗೋ ಫಾರ್ ದಯಾನಂದ ಸಾಗರ್ ಕಾಲೇಜ್, ಇಲ್ಲಿ ಅವರೇಜ್ ಪ್ಲೇಸ್ಮೆಂಟ್ 10 ಲಕ್ಷ 12 ಲಕ್ಷ ಇರುತ್ತೆ. RVPS ಅಲ್ಲಿ 16 ಲಕ್ಷ 17 ಲಕ್ಷ ಇರುತ್ತೆ. ಕೆಲವೊಂದು 21 ಲಕ್ಷ 22 ಲಕ್ಷ ಹೋಗುತ್ತೆ. ಟಾಕಿಂಗ್ ಅಬೌಟ್ ಪರ್ ಇಯರ್. ಒನ್ ಇಯರ್ಗೆ ಅದು 10 ವರ್ಷಕ್ಕಲ್ಲ. ಈಸಿಲಿ 2 ಇಯರ್ಸ್ ನೀವು ಕಲಿತ್ರೆ ಯು ಕ್ಯಾನ್ ಅಫೋರ್ಡ್ ದಿಸ್. ವೈ ಆಮ್ ಟೆಲಿಂಗ್? ಬಿಕಾಸ್ ಇದನ್ನೆಲ್ಲ ಯಾಕೆ ಹೇಳ್ತಿದೀವಿ ಅಂದ್ರೆ, ಪ್ಲೀಸ್ ಸ್ಟಡಿ ಪ್ರಾಪರ್ಲಿ ಫ್ರಮ್ ನೌ ಆನ್ವರ್ಡ್ಸ್. ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್ ಫಾರ್ ಯುವರ್ ಸೆಲ್ಫ್. ನಿಮಗೆ ಎಕ್ಸ್ಕ್ಯೂಸಸ್ ಕೊಡಬೇಡಿ. ಸ್ಟಡೀಸ್ ಮಾಡಿ, ಇವಾಗಿಂದ ಕಷ್ಟಪಡಿ. ಒಂದು 6-7 ತಿಂಗಳು ಕಷ್ಟಪಟ್ಬಿಡ್ರಿ, ಮುಗಿದು ಹೋಗುತ್ತೆ. ಲೈಫ್ ಅಲ್ಲಿ ಆರಾಮಾಗಿತ್ತು. ಪೋಸ್ಟ್ ಗ್ರಾಜುಯೇಷನ್ ಕಷ್ಟಪಡಬೇಕು, ಬಟ್ ಇಲ್ಲೊಂದು 6-7 ತಿಂಗಳು, ಅಲ್ಲೊಂದು 1-1.5 ವರ್ಷ ಸಾಕು. ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀರಾ. ಆಮೇಲೆ ವರ್ಕ್ ಮಾಡ್ತಾ ಮಜಾ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಮಜಾ ಮಾಡಿದ್ರೆ ಆಮೇಲೆ ಕಷ್ಟಪಡ್ಬೇಕು. ಇವಾಗ ಕಷ್ಟಪಟ್ರೆ ಆಮೇಲೆ ಲೈಫ್ ಲಾಂಗ್ ಮಜಾ ಮಾಡಿ. ಸೊ ಚಾಯ್ಸ್ ಇಸ್ ಯುವರ್ಸ್. ಪ್ಲೀಸ್ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡೋದು, ಕಷ್ಟಪಡುವುದ್ರ ಇವಾಗಿಂದ. ರೈಟ್? ಸೊ ದಿಸ್ ದ ಕರೆಂಟ್ ಅಫೇರ್ಸ್. ಸೊ ದ MCQs. ಸೊ ವಿಜಯ್ ದಿವಸ್ ಯಾವಾಗ ಅಬ್ಸರ್ವ್ ಮಾಡ್ತೀವಪ್ಪ? ವಿಜಯ್ ದಿವಸ್ ಪ್ರತಿ ವರ್ಷ 16 ಡಿಸೆಂಬರ್ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ವಿಜಯ್ ದಿವಸ್. ಬಿಕಾಸ್ ಇಂಡಿಯಾ ಪಾಕಿಸ್ತಾನ್ ವಾರ್ ವಿಚ್ ಲೀಡ್ಸ್ ಟು ಕ್ರಿಯೇಷನ್ ಆಫ್ ಬಾಂಗ್ಲಾದೇಶ್. ಇದು ನೆನಪು. ನೆಕ್ಸ್ಟ್ ಕ್ವಶನ್. India has been ranked as the major power in the Asia Power Index and placed at which position? ಎಷ್ಟು ಪೊಸಿಷನ್ ಇದೆ? 3rd ಪೊಸಿಷನ್ ಇದೆ. ರೈಟ್?
ಸೊ ಫಸ್ಟ್ ಪೊಸಿಷನ್ ಯಾವ್ದಪ್ಪಿ? ಫಸ್ಟ್ ಪೊಸಿಷನ್ ಬಂದ್ಬಿಟ್ಟು ಚೈನಾ ಇದೆ, ರೈಟ್. ಸೆಕೆಂಡ್ ಪೊಸಿಷನ್ ಯಾವ್ದಿದೆ? ಸೆಕೆಂಡ್ ಪೊಸಿಷನ್ ಬಂದ್ಬಿಟ್ಟು ಯುಎಸ್. ಥರ್ಡ್ ಬಂದು ಇಂಡಿಯಾ ಇದೆ. ಓಕೆ, ನೆಕ್ಸ್ಟ್, Maharashtra became the first Indian state to partner with which company satellite in the internet? ಯಾವ ಕಂಪನಿ ಹೆಸರು ಕೇಳ್ತಾರೆ. The company ಬಂದ್ಬಿಟ್ಟು Starlink is the company. And ಯಾವ ಮಿಷನ್? ಸ್ಪೇಸ್ ಎಕ್ಸ್ ಮಿಷನ್. ಯಾವ ಕಂಪನಿ? Starlink, which is owned by Elon Musk. Right. So next, India's 2026 Tiger Census is significant because of it will be Asia's first tiger reserve Allah, conducted only in a national park Allah, the world's largest wildlife survey. Obviously, option C is the correct one. Option C ಅಲ್ವಾ? The world's largest wildlife survey. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ವೈಲ್ಡ್ ಲೈಫ್ ಸರ್ವೆ ಆಗಿರುತ್ತೆ. ಇದ್ರ ಮೇಲೆ ಕ್ವಶನ್ ಬರುವಂತ ಚಾನ್ಸಸ್ ತುಂಬಾ ಇದೆ. The last question, that is India's first ever Tesla center is planned to be launched in which city? ಯಾವ ಸಿಟಿಯಲ್ಲಿ? Option D, Gurugram. Option D, Gurugram. So these are the questions that you have to expect. ಈ ತರ ಕ್ವಶನ್ಸ್ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಬರ್ತಿರ್ತವೆ. ಐ ಆಮ್ ನಾಟ್ ಸೇಯಿಂಗ್ ಇದೇ ಕ್ವಶನ್ ಬರುತ್ತೆ ಅಂತಾರೆ, ಇದರಲ್ಲಿ ಚೇಂಜಸ್ ಕೂಡ ಆಗಿ ಬರಬಹುದು. ಬಟ್ ದ ಥಿಂಗ್ ಇಸ್ ಗೈಸ್, ಪ್ಲೀಸ್ ಸ್ಟಡಿ. ಓದ್ರಿ ಇವಾಗಿಂದಾನೆ, ಕಷ್ಟಪಟ್ಟು ಇವಾಗಿಂದಾನೆ ಓದ್ರಿ. ಇವಾಗ ಅದೇ ಹೇಳ್ತಲ್ಲ, ಆಗ್ಲೇ ಹೇಳಕ್ಕೆ, ಇವಾಗ ಕಷ್ಟಪಟ್ರೆ ಮುಂದ್ ಸುಖವಾಗಿರ್ತಾರ. ಇವಾಗ ಸುಖವಾಗಿದ್ರೆ ಮುಂದ್ ಕಷ್ಟಪಡ್ತಾರೆ. ಚಾಯ್ಸ್ ಇಸ್ ಯುವರ್ಸ್. ಇವಾಗಲೇ ಕಷ್ಟಪಟ್ಬಿಡಿ, ಒಂದು 6 ತಿಂಗಳು ಚೆನ್ನಾಗಿ ಓದಿ, ಡೈಲಿ ಕ್ಲಾಸ್ ಅಟೆಂಡ್ ಮಾಡಿ, MCQ ಸಾಲ್ವ್ ಮಾಡಿ, ಟೆಸ್ಟ್ ಗಳನ್ನ ಬರೀರಿ. ಎಷ್ಟು ಮಾಕ್ ಟೆಸ್ಟ್ ಬರೀತಿರಲ್ಲ, ಹೌ ಮೆನಿ ಮಾಕ್ ಟೆಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ಅಲ್ವಾ? ಹೌ ಮೆನಿ ಮಾಕ್ ಟೆಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್? ಸೊ ಇಟ್ ಮೀನ್ಸ್ ಯು ಆರ್ ಒನ್ ಸ್ಟೆಪ್ ಕ್ಲೋಸರ್ ಟು ದ ಎಕ್ಸಾಮ್ಸ್. ಒನ್ ಸ್ಟೆಪ್ ಕ್ಲೋಸ್ ಆಗ್ಬಿಡ್ತೀರ. ಸೊ ಹಂಗಾಗಿ ಹೇಳ್ತಾ ಇದೀನಿ, ಪ್ಲೀಸ್ ರೈಟ್ ಮಾಕ್ ಟೆಸ್ಟ್, ಪ್ಲೀಸ್ ಅಟೆಂಡ್ ದ ಕ್ಲಾಸಸ್. ಇಟ್ ವಿಲ್ ಹೆಲ್ಪ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಹೇಳೋದು ನಾವು ಬ್ಯಾಚ್ ಕೋರ್ಸ್. ವೈ ವಿ ಆರ್ ಗೋಯಿಂಗ್ ಟು ಟೆಲ್ ಎವ್ರಿ ಟೈಮ್ ಬ್ಯಾಚ್ ಕೋರ್ಸ್. ಆಲ್ದೋ ನಾವು ಇನ್ನ ಪ್ರಮೋಟ್ ಮಾಡಲಿ ಕೂಡ, ಸ್ಟೂಡೆಂಟ್ಸ್ ವಿಲ್ ಕಮ್, ಸ್ಟೂಡೆಂಟ್ಸ್ ವಿಲ್ ಅಟೆಂಡ್, ಜಾಯಿನ್ ದ ಬ್ಯಾಚ್. ದಟ್ ಇಸ್ ಡಿಫರೆಂಟ್. ಬಟ್ ನಾವು ಪ್ರತಿಯೊಬ್ಬರು ಕೂಡ ದಟ್ ವಿ ವಾಂಟೆಡ್ ಟು ಹೆಲ್ಪ್ ಯು. ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಇಂಟೆನ್ಸ್ಗೋಸ್ಕರ ಯೂಸ್ ಟು ಟೆಲ್ ಆಲ್ ದಿಸ್ ಬ್ಯಾಚ್ ಕೋರ್ಸ್. ಸೊ ಬೇಗ ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕು. ನೀವೇನ್ ಮಾಡಬೇಕು? ಧ್ರುವಿಕಾ ಅಕಾಡೆಮಿ. ಧ್ರುವಿಕಾ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಡ್ರಿ. ಇಫ್ ಯು ಹ್ಯಾವ್ ಎನಿ ಡೌಟ್, 6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದ ಡೌಟ್ಸ್ ಕ್ಲಾರಿಫೈಡ್. ರೈಟ್. ಸೊ ವಿತ್ ದಿಸ್ ಐ ಜಸ್ಟ್ ವಾಂಟ್ ಟು ಎಂಡ್ ದ ಕ್ಲಾಸ್. ಕ್ಲಾಸ್ ಎಂಡ್ ಮಾಡಬೇಕು ನೆಕ್ಸ್ಟ್ ಕ್ಲಾಸ್ ನನಗೆ. ಸೊ ವಿತ್ ದಿಸ್, ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಬಿಕಾಸ್ ಆಫ್ ಯು ಓನ್ಲಿ ಗೈಸ್, ಲೈಕ್ ವಿ ಆರ್ ಹಿಯರ್. ಸೊ ಅಂಡ್ ನಿಮಗೋಸ್ಕರ, ನಿಮ್ಮಿಂದ ನಾವು ಇದೀವಿ ಇಲ್ಲಿ. ಸೊ ನಿಮ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಯಾವತ್ತೂ ಇರ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಲಾಸ್. ಸೊ ಡೈಲಿ ಇದೇ ರೀತಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಬರ್ತಾ ಇರುತ್ತೆ, ಬೇರೆ ಕ್ಲಾಸಸ್ ಬರ್ತಾ ಇರುತ್ತೆ. ನಿಮ್ಗೆ ಇಷ್ಟ ಆದ ಕ್ಲಾಸಸ್ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ. ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದ ಬೆನಿಫಿಟ್ ಆಫ್ ಪ್ರಿಪರೇಷನ್. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಅಂಡ್ ಗುಡ್ ನೈಟ್.